ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇತ್ತೀಚೆಗೆ ಬಹಳ ಪಾಪ್ಯುಲರ್ ಲೋನ್ ಆಪ್ಷನ್ ಅಂದ್ರೆ ಯಾವುದು? ಪರ್ಸನಲ್ ಲೋನ್. ಯಾವುದೇ ಗ್ಯಾರಂಟಿ ಸೆಕ್ಯೂರಿಟಿ ಇಲ್ಲದೆ ಪಟಾರ್ ಅಂತ ಸಿಗೋದ್ರಿಂದ ಯಾರಿಗೆ ಅರ್ಜೆಂಟ್ ಆಗಿ ಹಣ ಬೇಕಂದ್ರೂ ಪರ್ಸನಲ್ ಲೋನ್ಗೆ ಮೊರೆ ಹೋಗ್ತಿದ್ದಾರೆ. ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದ್ರೆ ಸಾಕು, ಬ್ಯಾಂಕ್ ನವರೇ ಪ್ರೀ ಅಪ್ರೂವ್ಡ್ ಲೋನ್ ಕೊಡೋಕು ಮುಂದೆ ಬರ್ತಾರೆ. ಕೆಲವೇ ಕ್ಲಿಕ್ಸ್ ಅಲ್ಲಿ ಪರ್ಸನಲ್ ಲೋನ್ ಸಿಗ್ತಾ ಇದೆ. ಆದ್ರೆ ಈ ಪರ್ಸನಲ್ ಲೋನ್ಗಳು ನಿಜಕ್ಕೂ ಸೇಫಾ? ಇವು ನಮ್ಮ ಹಣಕಾಸಿನ ಪರಿಸ್ಥಿತಿ ಇಂಪ್ರೂವ್ ಮಾಡ್ತಾವ ಅಥವಾ ಇರೋದನ್ನು ಹಾಳು ಮಾಡ್ತಾವ? ಪರ್ಸನಲ್ ಲೋನ್ ಅಲ್ಲಿ ಇಂಟ್ರೆಸ್ಟ್ ಬಿಟ್ಟು ಬೇರೆ ಏನೇನ್ ಚಾರ್ಜಸ್ ಇರುತ್ತೆ, ಹಿಡನ್ ಚಾರ್ಜಸ್ ಏನಿರುತ್ತೆ, ನಾವು ಹೇಗೆ ಕೇರ್ಫುಲ್ ಆಗಿರ್ಬೇಕು, ಯಾವ ರೀತಿ ಲೋನ್ ತಗೊಂಡ್ರು ಕೂಡ ತಗೋಬೇಕು, ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಿಡನ್ ಚಾರ್ಜ್ ಗಳ ಕೂಪ. ಸ್ನೇಹಿತರೆ, ಈಸಿಯಾಗಿ ಸಿಗೋ ಎಲ್ಲ ಲೋನ್ಗಳ ಹಿಂದೆ ಕಾಣದ ಹಿಡನ್ ಚಾರ್ಜಸ್ ಇರಬಹುದು. ಅವನ್ನೆಲ್ಲ ಬ್ಯಾಂಕ್ ಅಥವಾ ಲೋನ್ ಕೊಡೋ ಕಂಪನಿಗಳು ಅಡ್ವಾನ್ಸ್ ಆಗಿ ನಮಗೆ ಹೇಳಿರೋದಿಲ್ಲ. ಜನ ಕೇವಲ ಇಂಟ್ರೆಸ್ಟ್ ರೇಟ್ ನೋಡಿ ಸಾಲ ತಗೊಳ್ತಾರೆ. ಆದ್ರೆ ಉಳಿದ ಹಿಡನ್ ಚಾರ್ಜ್ ಗಳ ಬಗ್ಗೆ ಗೊತ್ತಾದಾಗ್ಲೇ ಸಾಲದ ಬಂಡವಾಳ ಗೊತ್ತಾಗಿ ಮೋಸ ಹೋದಂತೆ ಫೀಲ್ ಆಗೋದು. ಸೊ ಪರ್ಸನಲ್ ಲೋನ್ ತಗೊಳ್ಳೋಕು ಮುಂಚೆ ಈಗ ನಾವು ಹೇಳೋ ಒಂದಷ್ಟು ಚಾರ್ಜಸ್ ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕು. ಇದು 10,000 ಸಾವಿರಗಳಿಂದ ಹಿಡಿದು ಲಕ್ಷಗಳ ತನಕ ಕೂಡ ಇರಬಹುದು. ನಿಮ್ಮ ಲೋನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಗಮನ ಕೊಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಪ್ರೊಸೆಸಿಂಗ್ ಫೀಸ್. ಎಲ್ಲಾ ರೀತಿ ಲೋನ್ಗಳಲ್ಲಿ ಕಾಣಸಿಗೋ ಕಾಮನ್ ಚಾರ್ಜ್ ಅಂತ ಹೇಳಿದ್ರೆ ಪ್ರೊಸೆಸಿಂಗ್ ಫೀಸ್. ಎಲ್ಲಾ ಬ್ಯಾಂಕ್ ಹಾಗೂ ಇತರ ಸಾಲ ಕೊಡೋ ಸಂಸ್ಥೆಗಳು ತಾವು ಕೊಡೋ ಸಾಲಕ್ಕೆ ಪ್ರೊಸೆಸಿಂಗ್ ಫೀಸ್ ಹಾಕಿರ್ತಾರೆ. ಇದು ನಿಮ್ಮ ಲೋನ್ ಅಪ್ಲಿಕೇಶನ್ ಪ್ರಾಸೆಸ್ ಮಾಡೋಕೆ, ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋಕೆ, ಲೋನ್ ಅಪ್ರೂವ್ ಮಾಡೋಕೆ ಹಾಕಲಾಗೋ ಒನ್ ಟೈಮ್ ಚಾರ್ಜ್. ಆದ್ರೆ ಇದನ್ನ ಚಾರ್ಜ್ ಮಾಡೋಕೆ ಇನ್ನೊಂದು ಕಾರಣ ಕೂಡ ಇದೆ. ಒಂದು ವೇಳೆ ಸಾಲ ತಗೊಂಡವರು ಅವಧಿಗೆ ಮುಂಚೆ ಸಾಲ ತೀರಿಸಿದ್ರೆ ಕಂಪನಿಗೆ ಬಡ್ಡಿ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೂ ಪ್ರೊಸೆಸಿಂಗ್ ಫೀಸ್ ಹಾಕ್ತಾರೆ. ಇದು ಸಾಮಾನ್ಯವಾಗಿ ಸಾಲದ ಟೋಟಲ್ ಅಮೌಂಟ್ ನ 1-3% ಇರುತ್ತೆ. ಅಂದ್ರೆ 5 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ 15,000 ರೂಪಾಯಿವರೆಗೂ ಪ್ರೊಸೆಸಿಂಗ್ ಫೀಸ್ ಬಿದ್ದು ಬರ್ಡನ್ ಆಗ್ಬೋದು. ಸೊ ಪ್ರೊಸೆಸಿಂಗ್ ಫೀಸ್ ಕಮ್ಮಿ ಇರೋ ಅಥವಾ ಇಲ್ಲದೆ ಇರೋ ಕಂಪನಿಯನ್ನ ಅಥವಾ ಬ್ಯಾಂಕ್ ಅನ್ನ ಅಥವಾ NBFC ಫಿನಾನ್ಸ್ ಕಂಪನಿಯನ್ನ ಆಯ್ಕೆ ಮಾಡ್ಕೋಬೇಕು. ಲೇಟ್ ಪೇಮೆಂಟ್ ಪೆನಾಲ್ಟಿ. ನೀವು ಸಾಲದ EMI ಅಥವಾ ತಿಂಗಳ ಕಂತನ್ನ ಸರಿಯಾಗಿ ಡೇಟ್ ಅಲ್ಲಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಸಾಲ ಕೊಟ್ಟಿರೋ ಕಂಪನಿ ನಿಮಗೆ ಲೇಟ್ ಪೇಮೆಂಟ್ ಪೆನಾಲ್ಟಿ ಕೂಡ ಹಾಕುತ್ತೆ. ಈ ಪೆನಾಲ್ಟಿಯಿಂದ ನಷ್ಟ ಆಗೋದಷ್ಟೇ ಅಲ್ಲ, ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಕಿತ್ಕೊಂಡು ಹೋಗುತ್ತೆ. ಇದೊಂದು ಫಿಕ್ಸೆಡ್ ಅಮೌಂಟ್ ಕೂಡ ಇರಬಹುದು ಅಥವಾ ನೀವು ತಿಂಗಳ ಕಂತು ಎಷ್ಟಿರುತ್ತೆ ಅದರ ಒಂದಷ್ಟು % ಲೆಕ್ಕದಲ್ಲೂ ಕೂಡ ಈ ಪೇಮೆಂಟ್ ಲೇಟ್ ಪೇಮೆಂಟ್ ಫೀಸ್ ಪೆನಾಲ್ಟಿ ನಿಮಗೆ ಬೀಳಬಹುದು. ಇನ್ನು ಒಂದಷ್ಟು ಹಿಡನ್ ಚಾರ್ಜಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾವುದೇ ಹಿಡನ್ ಚಾರ್ಜಸ್ ಇಲ್ಲದ ಪರ್ಸನಲ್ ಲೋನ್ ಪ್ರಾಡಕ್ಟ್ ಒಂದರ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡ್ತೀವಿ. ನಮ್ಮ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಬಜಾಜ್ ಫಿನ್ಸರ್ವ್ ಇಂತ ಒಂದು ಲೋನ್ ತಗೊಂಡ್ಬಂದಿದ್ದಾರೆ. ಇದರಲ್ಲಿ ಯಾವುದೇ ಹಿಡನ್ ಚಾರ್ಜಸ್ ಇಲ್ಲ. ಎಲ್ಲ ಚಾರ್ಜಸ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ಡಿಸ್ಕ್ಲೋಸ್ ಮಾಡಿರ್ತಾರೆ. ಇಲ್ಲಿ ಸಾಲ ತಗೊಳ್ಳೋಕೆ ಯಾವುದೇ ಗ್ಯಾರಂಟಿ ಅಥವಾ ಅಡಮಾನ ಇಡೋದು ಕೂಡ ಬೇಕಾಗಿಲ್ಲ. ಕ್ರೆಡಿಟ್ ಸ್ಕೋರ್ ಆಧಾರದ ಮೇಲೆ ಕೇವಲ 5 ನಿಮಿಷಗಳಲ್ಲಿ ಲೋನ್ ಅಪ್ಲಿಕೇಶನ್ಗೆ ಇನ್ಸ್ಟಂಟ್ ಅಪ್ರೂವಲ್ ಸಿಗುತ್ತೆ. ಅಲ್ಲದೆ ಕೇವಲ 24 ಗಂಟೆ ಒಳಗೆ ನಿಮ್ಮ ಅಕೌಂಟ್ಗೆ ಲೋನ್ ಅಮೌಂಟ್ ಕೂಡ ಬಂದು ಬೀಳುತ್ತೆ. ಬ್ಯಾಂಕ್ ರಜಾ ದಿನಗಳಲ್ಲೂ ಕೂಡ ಬಜಾಜ್ ಫಿನ್ಸರ್ವ್ ಲೋನ್ ಕ್ರೆಡಿಟ್ ಆಗೋದ್ರಿಂದ ಯಾವಾಗ ಬೇಕಾದ್ರೂ ಪರ್ಸನಲ್ ಲೋನ್ ತಗೋಬಹುದು. ಹಾಗೆ ಸ್ಯಾಂಕ್ಷನ್ ಆಗಿರೋ ಸಾಲದಲ್ಲಿ ಎಲ್ಲವನ್ನ ಒಟ್ಟಿಗೆ ತಗೊಂಡು ಇಂಟ್ರೆಸ್ಟ್ ಹಾಕಿಸ್ಕೊಳ್ಬೇಕು ಅಂತಿಲ್ಲ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಸ್ವಲ್ಪನೇ ವಿತ್ಡ್ರಾ ಮಾಡ್ತೀನಿ ಅಂದ್ರೆ ಅಷ್ಟಕ್ಕೆ ಮಾತ್ರ ಇಂಟ್ರೆಸ್ಟ್ ಕಟ್ತಾ ಸ್ವಲ್ಪನೇ ನೀವು ಆ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ತಾ ಕೂಡ ಯೂಸ್ ಮಾಡ್ಕೋಬಹುದು. ಸಾಲ ತಗೊಳ್ಳೋಕೆ ಆಗ್ಲೇ ಹೇಳಿದ ಹಾಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಸಾಕು. ಅದರಲ್ಲೂ 685 ಮೇಲಿದ್ರೆ ಈಸಿಯಾಗಿ ಅಪ್ರೂವಲ್ ಸಿಗುತ್ತೆ ಅಂತ ಹೇಳಿ ಬಜಾಜ್ ಫಿನ್ಸರ್ವ್ ಹೇಳ್ತಾ ಇದೆ. ಅಲ್ಲದೆ ಕೇವಲ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಮಾತ್ರ ಅಲ್ಲ, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೂ ಕೂಡ ಸಾಲ ಕೊಡ್ತಾ ಇದ್ದಾರೆ. 21-80 ವರ್ಷ ವಯಸ್ಸಿನ ವ್ಯಕ್ತಿಗಳಿಗೆ ಬಜಾಜ್ ಫಿನ್ಸರ್ವ್ ಸಾಲ ಕೊಡ್ತಾ ಇದೆ. ಎಷ್ಟು ಸಾಲ ಸಿಗುತ್ತೆ ಅಂದ್ರೆ ಮಿನಿಮಮ್ 20,000 ರೂಪಾಯಿಯಿಂದ 55 ಲಕ್ಷ ರೂಪಾಯಿವರೆಗೂ ಕ್ರೆಡಿಟ್ ಸ್ಕೋರ್ಗೆ ತಕ್ಕಂತೆ ಸಾಲ ಸಿಗುತ್ತೆ. ಕ್ವಿಕ್ ಆಗಿ ಸಾಲ ಸಿಗೋದ್ರಿಂದ ಮೆಡಿಕಲ್ ಎಮರ್ಜೆನ್ಸಿ ಹಾಗೂ ಇನ್ನಿತರ ಅರ್ಜೆಂಟಿಗೆ ದುಡ್ಬೇಕಪ್ಪ, ನಂಗೆ ನಾಡಿದ್ದು ಸಿಗುತ್ತೆ, ನೆಕ್ಸ್ಟ್ 1 ತಿಂಗಳು ಬಿಟ್ಟು ಸಿಗುತ್ತೆ, ಈಗ ಅರ್ಜೆಂಟಿಗೆ ಬೇಕು, ಏನೋ ಫಂಕ್ಷನ್ ಇದೆ, ಏನೋ ಒಂದು ಅರ್ಜೆಂಟ್ ಖರ್ಚು ಬಂದಿದೆ ಅನ್ನೋ ಟೈಮ್ ನಲ್ಲಿ ಇದು ಯೂಸ್ ಆಗಬಹುದು. ಹೈಯರ್ ಎಜುಕೇಶನ್, ಮದುವೆ ಖರ್ಚು, ಮನೆ ರಿನೋವೇಷನ್, ಯಾವುದೋ ಅರ್ಜೆಂಟ್ ಖರ್ಚುಗಳಿಗೆ ಲಕ್ಷಾಂತರ ರೂಪಾಯಿ ಇಮಿಡಿಯೇಟ್ ಆಗಿ ಪಡೆಯೋಕೆ ಈ ಲೋನ್ ಹೆಲ್ಪ್ ಆಗಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇರುತ್ತೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಬನ್ನಿ ಈಗ ಇನ್ನಷ್ಟು ಹಿಡನ್ ಚಾರ್ಜಸ್ ಬಗ್ಗೆ ನಾವು ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಸ್ಟೇಟ್ಮೆಂಟ್ ಚಾರ್ಜ್. ಕೆಲವೊಮ್ಮೆ ನಿಮ್ಮ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಬೇಕಾಗಬಹುದು. ಬೇರೆ ಲೋನ್ ತಗೊಳ್ಳೋದಕ್ಕೆ ಅಥವಾ ಇನ್ಯಾವುದೋ ಉದ್ದೇಶಕ್ಕೆ ಡೂಪ್ಲಿಕೇಟ್ ಸ್ಟೇಟ್ಮೆಂಟ್ ಅವಶ್ಯಕತೆ ಬರಬಹುದು. ಆದ್ರೆ ಕೆಲ ಬ್ಯಾಂಕ್ಗಳು ಈ ಲೋನ್ ಸ್ಟೇಟ್ಮೆಂಟ್ಗೂ ಚಾರ್ಜಸ್ ಹಾಕ್ತಾರೆ. ಪ್ರತಿ ಬಾರಿ ಸ್ಟೇಟ್ಮೆಂಟ್ ತೆಗೆದಾಗ 100-500 ರೂಪಾಯಿವರೆಗೆ ಚಾರ್ಜಸ್ ಬೀಳೋ ಸಾಧ್ಯತೆ ಇರುತ್ತೆ. EMI ಬೌನ್ಸ್ಗೆ ಡಬಲ್ ಪೆನಾಲ್ಟಿ. ಚೆಕ್ ಬೌನ್ಸ್ ರೀತಿ EMI ಕೂಡ ಬೌನ್ಸ್ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಅಕೌಂಟ್ ನಲ್ಲಿ EMI ಆಟೋ ಡೆಬಿಟ್ ಫೀಚರ್ ಆನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ EMI ಗೆ ಸಾಕಾಗುವಷ್ಟು ಬ್ಯಾಲೆನ್ಸ್ ಇಲ್ಲದೆ ಇದ್ರೆ EMI ಬೌನ್ಸ್ ಆಗುತ್ತೆ.
ಆಗ ಎರಡೆರಡು ಕಡೆಯಿಂದ ಪೆನಾಲ್ಟಿ ಬೀಳೋ ಚಾನ್ಸಸ್ ಇರುತ್ತೆ. ಒಂದು ಕಡೆ ನಿಮಗೆ ಸಾಲ ಕೊಟ್ಟಿರೋ ಬ್ಯಾಂಕು ಪೆನಾಲ್ಟಿ, ಅದರ ಜೊತೆಗೆ ನಿಮ್ಮ ಅಕೌಂಟ್ ಇರೋ ಬ್ಯಾಂಕ್ ಕೂಡ ಚಾರ್ಜಸ್ ಹಾಕಬಹುದು. ಲೋನ್ ಕ್ಯಾನ್ಸಲೇಷನ್ ಚಾರ್ಜ್, ನಿಮ್ಮ ಲೋನ್ ಅಪ್ರೂವ್ ಆಗಿ ಅಕೌಂಟ್ಗೆ ಡಿಸ್ಬರ್ಸ್ ಆಗಿದ್ರೆ ಅದಾದ್ಮೇಲೆ ನಿಮಗೆ ಸಾಲ ಬೇಡ ಅಂತ ಅನಿಸಿ ಕ್ಯಾನ್ಸಲ್ ಮಾಡಬೇಕು ಅನ್ಸಿದ್ರೆ ಸಾಲ ಕೊಟ್ಟಿರೋ ಬ್ಯಾಂಕ್ ಅದಕ್ಕೆ ಕ್ಯಾನ್ಸಲೇಷನ್ ಫೀಸ್ ಹಾಕೋ ಸಾಧ್ಯತೆ ಇರುತ್ತೆ. ಇಷ್ಟು ಮಾತ್ರ ಅಲ್ಲ, ಇಷ್ಟೊತ್ತು ಹೇಳಿದ ಹಲವು ಚಾರ್ಜಸ್ಗಳಿಗೆ ಅದರ ಮೇಲೆ GST ಕೂಡ ಅಪ್ಲೈ ಆಗ್ಬೋದು. ಉದಾಹರಣೆಗೆ ಪ್ರೊಸೆಸಿಂಗ್ ಫೀಸ್, ಪ್ರೀ ಪೇಮೆಂಟ್ ಚಾರ್ಜಸ್, ಲೇಟ್ ಪೇಮೆಂಟ್ ಪೆನಾಲ್ಟಿ ಸೇರಿ ಹಲವು ರೀತಿಯ ಚಾರ್ಜಸ್ ಮೇಲೂ ಕೂಡ ಅಗೇನ್ GST ಬಿದ್ದಿರುತ್ತೆ. ಸೊ ನಿಮ್ಮ ಸಾಲದಲ್ಲಿ ಎಷ್ಟು ಕಡಿಮೆ ಚಾರ್ಜಸ್ ಇರ್ತಾವೋ ಅಷ್ಟು ಕಡಿಮೆ GST ಕಟ್ಟಿರ್ತೀರಾ. ಹಾಗಾಗಿ ಜಾಗರೂಕತೆಯಿಂದ ಸಾಲವನ್ನು ಆಯ್ಕೆ ಮಾಡ್ಕೋಬೇಕು. ಇನ್ನು ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ನಿಮಗೆ ಪರ್ಸನಲ್ ಲೋನ್ ತೆಗೆದುಕೊಳ್ಳೋ ಅವಶ್ಯಕತೆ ಏನಾದರೂ ಬಂದಿದ್ದರೆ, ಬೇರೆ ದಾರಿ ಇಲ್ಲ, ಮಾಡಲೇಬೇಕು ಅನ್ನೋ ಸಿಚುವೇಶನ್ ಇದೆ, ಅರ್ಜೆಂಟ್ ಫಂಡ್ಸ್ನ ಅಗತ್ಯತೆ ಇದ್ರೆ ಈಸಿಯಾಗಿ ಕೆಲವೇ ಕ್ಲಿಕ್ಸ್ ಅಲ್ಲಿ ಪರ್ಸನಲ್ ಲೋನ್ ಅನ್ನ ಪಡೆಯುವ ಬಜಾಜ್ ಫಿನ್ಸರ್ವ್ನ ಆಫರ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.